ನಮಸ್ಕಾರ ಕನ್ನಡ ಜನತೆಗೆ ಅಶೋಕ್ ಮೇದಾರ್ ಮಾಡುವ ನಮಸ್ಕಾರಗಳು. ಇವತ್ತಿನಲ್ಲೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಅಶೋಕ್ ಮೇದಾರ್ ಅಂತೇಳಿ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ನೇ ನಾವು ಬ್ಲಾಗ್ ಮಾಡ್ತಿದ್ದೀವಿ. ಏನು ಮಾಡ್ತೀವಪ್ಪ ಅಂತಂದರೆ ರಾಮ್ ಬುಡಿಮೆಕಾಯಿ ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ಇರುತ್ತೆ ನೋಡ್ರಿ ನಿಮ್ಗೆ. ಧನಿಯಾ ಪುಡಿ, ಚಕ್ಕೆ ಮಸಾಲ, ಗರಂ ಮಸಾಲ, ಉಳ್ಳಾಗಡ್ಡಿ, ಇದು ಅಲ್ಲ ಪೇಸ್ಟು, ಇದು ಬೆಳ್ಳುಳ್ಳಿ ಸುಲ್ದಗೇಸಿ ಒಂದು ಇದರಲ್ಲಿ ಜಜ್ಜಬೇಕು. ಯಾಕಂತ ಕೇಳೋ ಹಂಗೆ ಹಾಕ್ಬಾಡ್ರಿ, ಮಿಕ್ಸಿಗೆ ಹಾಕಿದ್ರು ಕೂಡ ಸಣ್ಣ ಪೇಸ್ಟ್ ಆಗಿಬಿಡ್ತದೆ. ಪೇಸ್ಟ್ ಆದರೂ ಟೇಸ್ಟ್ ಬರಲ್ಲ. ಸಣ್ಣ ಇದು ಕಡ್ಬತ್ ಕಲ್ಲು ಅಂತೇಳಿ ಬರ್ತದೆ, ಅದರಲ್ಲಿ ಹಾಕಿಸಿ ಔಟ್ಸೋಡ್ ಕುಟ್ಟಿಗೆರಿ. ಇದು ಕೊತ್ತಂಬರಿ. ಆಮೇಲೆ ಇದೇ ರಾಮ್ ಬುಡಿಮೆಕಾಯಿ ಸ್ಪೆಷಲ್. ನೀವು ನೋಡಿರ್ತಿರಲ್ಲ ಗೊತ್ತಿಲ್ಲ, ದೊಡ್ಡ ಬುಡಿಮೆಕಾಯಿ ಅಂತಾರೆ ಇವಕ್ಕೆ. ಇವು ಭಾಳ ಟೇಸ್ಟ್ ಆಗಿರ್ತಾವೆ, ಎಲ್ರಿಗೂ ಚೆನ್ನಾಗಿ ಚಲೋ ಇರ್ತದೆ. ಇದರಲ್ಲಿ ಸಣ್ಣ ಬುಡಿಮೆಕಾಯಿ ಬರ್ತಾವೆ, ಅವು ಅಷ್ಟೊಂದು ಇದಿರ್ತಾವೆ, ಕೈ ಇರ್ತಾವೆ, ಅವನ್ನ ತಿನ್ಬೋದು, ಒಳ್ಳೇದು ಅವುಗಳು ಆರೋಗ್ಯಕ್ಕೆ. ಈ ದೊಡ್ಡ ರಾಮ್ ಬುಡಿಮೆಕಾಯಿ ಇವತ್ತು ಮಾಡಕತ್ತೀವಿ. ಇವತ್ತಿನೆಲ್ಲ ಸ್ಟಾರ್ಟು. ಈಗ ಒಲೆ ಮೇಲೆ ಬೋಗಣೆ ಇಟ್ಟಿವಿ. ಒಳ್ಳೆಣ್ಣೆ ಎಷ್ಟಾಗುತ್ತೆ ಅಂದರೆ ಒಂದು 2 ಸ್ಪೂನ್ ಸಣ್ಣ ಇದು ನಾವು ಇದು ಉಪ್ಪಿಟ್ಟಿನ ಚಮಚಲಿ 2 ಚಮಚ ಅಷ್ಟು, 3 ಚಮಚ ಒಳ್ಳೆಣ್ಣೆ ಹಾಕ್ಯಾರಿ. ಸ್ವಲ್ಪ ಜಾಸ್ತಿ ಹಾಕ್ಯಂಡ್ರು ನಡೀತದ, ಅತಿ ಜಾಸ್ತಿ ಹಾಕ್ಬಾರ್ರಿ, ಟೇಸ್ಟ್ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಳ್ಳೆಣ್ಣೆ. ಈಗ ಸ್ವಲ್ಪ ಈ ಗರಂ ಹಾಕ್ಬಿಡೋಣ. ಸ್ವಲ್ಪ ಹೊತ್ತು ಗರಂ ಹಾಕೊಂಡ್ಬಿಟ್ಟ ಮೇಲೆ ಸಾಸಿವೆ ಜೀರಿಗೆ ನೋಡ್ರಿ. ಇದು ಸಾಸಿವೆ ಜೀರಿಗೆ ಸಣ್ಣ ಚಮಚಲೆ 2 ಚಮಚ ಸಾಸಿವೆ ಜೀರಿಗೆ. ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೈಲಿಡ್ರಿಗೆ ಸಾಕ್ಬಿಟ್ಟು ಸ್ವಲ್ಪ ಕರಿಬೇವು ಇದೆಲ್ಲ ಸ್ವಲ್ಪ ಇದಾಗ್ಬಿಡ್ಬೇಕು. ಸ್ವಲ್ಪ ಕೆಂಪು ಆಗ್ಬಿಡ್ಬೇಕು, ಚಟಪಟ ಅಂದಮೇಲೆ ನೆಕ್ಸ್ಟ್ ಏನು ಹಾಕ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇದು ಔಟ್ಸೋಡ್ ಜಜ್ಜೆ ಇರ್ತದೆ, ಬಳ್ಳಾಳಿ ಹಾಕ್ಬೇಕು. ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಕೆಂಪಗಾಗಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಭಾಳ ಇದಾಗ್ಬಿಡ್ಬಾರ್ರಿ, ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ನೋಡಿರಿ ಬಳ್ಳಾಳಿ ಸ್ಮೆಲ್ ಎಷ್ಟು ನೈಸ್ ಬರಕತ್ತದ. ಯಾಕೆ 1-2 ಮಾಡಿ ಹಾಕಿವಲ್ಲ, ಸ್ವಲ್ಪ ಜಜ್ಜಿ ಹಾಕಿಸ್ಕೋಸ್ಕರ ಭಾಳ ಗಮ್ಮ ಅಂತದ ಬಳ್ಳಾಳಿದು. ಈಗ ನೋಡಿರಿ ಸ್ವಲ್ಪ ಗೋಲ್ಡನ್ ಕಲರ್ ಬಂತು. ಈಗ ನಾವು ಏನು ಹಾಕ್ತೀವಿ, ಉಳ್ಳಾಗಡ್ಡೆ ಹಾಕ್ತೀವಿ. ಇದನ್ನ ಈರುಳ್ಳಿನ ಅಂತಾರೆ, ಉಳ್ಳಾಗಡ್ಡೆ. ನಮ್ಮ ಉತ್ತರ ಕರ್ನಾಟಕದಾಗ ಉಳ್ಳಾಗಡ್ಡೆ ಅಂತೀವಿ, ನೀವು ಆ ಕಡೆ ಬೆಂಗಳೂರು ಕಡೆ ಈರುಳ್ಳಿ ಅಂತಾರೆ. ಈಗ ನೋಡಿರಿ ಫ್ರೈ ಆಗಬೇಕು 1-2 ನಿಮಿಷ. ನೋಡಿರಿ ಸ್ವಲ್ಪ ಉಳ್ಳಾಗಡ್ಡೆ ಕಲಸಿ ಅಂತಿರ್ಬೇಕು ರೀ, ಹಂಗೆ ಬಿಟ್ಟರೆ ಮತ್ತೆ ತಳ ಹಿಡಿತದ. ತಳ ಹಿಡಿದ್ರೆ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತದ. ಸ್ವಲ್ಪ ಜೋರು ಇಟ್ಟಿಗರಿ, ಸ್ವಲ್ಪ ಬೆಂಕಿ ಜಾಸ್ತಿ ಇಟ್ಕೊಂಡ್ರೆ ನಡೀತದ. ಪೂರ ಜಾಸ್ತಿ ಇಟ್ಕೊಬಾರ್ದು, ಸ್ವಲ್ಪ ನೋಡ್ರಿ. ನಾವು ಮಾಡಕತ್ತೀವಿ ಫಸ್ಟಿಗೆ. ನೋಡಿರಿ, ನೀವು ನಮ್ಮಲ್ಲಿ ಏನಾರ ತಪ್ಪಿದ್ರೆ ನೀವು ತಿಳಿಸ್ರಿ. ನೀವು ಮನೆಯಾಗ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಬಂದರೆ ನಮ್ಗೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಾಡ್ಕೊಂಡು ಊಟ ಮಾಡಿರಿ. ಇದು ರೊಟ್ಟೆಗೆ ಚೆನ್ನಾಗಿರ್ತದ, ಆಮೇಲೆ ಚಪಾತಿಯಾಗ ಇನ್ನೂ ಚೆನ್ನಾಗಿರ್ತದ, ಪರೋಟ, ತಂದೂರು ರೊಟ್ಟಿ ಎದರಲ್ಲೇನೋ ಊಟ ಮಾಡಿರಿ, ಇದು ಟೇಸ್ಟ್ ಆಗಿರ್ತದ. ನಮ್ಮ ಮನೆಯಾಗ ಆಲ್ರೆಡಿ ಬಿಸಿ ರೊಟ್ಟಿ ರೆಡಿ ಮಾಡ್ಯಾರ್ರಿ. ನಮ್ಮ ಪತ್ನಿ ಹಾಗೆ ನನ್ನ ಮಗಳು ಇಬ್ಬರು ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ, ಈಗ ನಾನು ಇದಾಗ್ತೀನಿ. ಏನು ಬುಡಿಮೆಕಾಯಿ, ರಾಮ್ ಬುಡಿಮೆಕಾಯಿ. ಇವು ಒಂದು 4-5 ಬುಡಿಮೆಕಾಯಿ ಅಷ್ಟೇ, ಇವು ಭಾಳಿಲ್ಲ. ಇವು ಒಂದು 1 kg ಸ್ವಲ್ಪ ಕಡಿಮೆ ಅದಾವೆ ರೀ. ಒಂದು 1 kg 1/4 kg ಕಡಿಮೆ ಅದಾವೆ ರೀ. ನಿಮಗೊಂದು 800 ಗ್ರಾಮ್ ಬರ್ಬೋದು. ಏನು ಇದಿಷ್ಟ ಆದ ನೋಡಿರಿ, ಸಣ್ಣ ಪ್ಲೇಟ್ನಲ್ಲಿ ಹಾಕಿ 800 ಗ್ರಾಮ್ ಬರ್ಬೋದು. ನನಗಷ್ಟು ಮಟ್ಟಿಗೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಸ್ವಲ್ಪ ಹಾಕ್ತೀನಿ, ಯಾಕಂತ ಕೇಳೋ ತಲೆ ಹಿಡಿ ಚಾನ್ಸಸ್ ಇರ್ತದೆ. ಈಗ ನೋಡ್ರಿ, ನಾನು ಕೊತ್ತಂಬರಿ ಮ್ಯಾಲೆ ಉದಿಸ್ಬಾರ್ದ್ರಿ. ಉದಿಸಿದ್ರೆ ಅದು ಬರೀ ಊಟ ಮಾಡಕ್ಕೆ ಬರೀ ಕೊತ್ತಂಬರಿ ಹಾಕ್ತದೆ.
ಇದರೊಳಗೆ ಹಾಕಿ ಸ್ವಲ್ಪ ಅದು ಕರಗಿದ್ರೆ ಟೇಸ್ಟ್ ಏನಂಬೋದು ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನೋಡಿರಿ ನೆಕ್ಸ್ಟ್ ನಾನು ಅಲ್ಲ ಪೇಸ್ಟ್ ಹಾಕತ್ತೀನಿ. ನೋಡಿರಿ 2 ಸ್ಪೂನು ಅಲ್ಲ ಪೇಸ್ಟ್ ಹಾಕಿ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಇದು. ಬಿಸಿ ರೊಟ್ಟಿಯಾಗಂತೂ ನಾನು ಹೇಳಿ ಮಾಡಿಸಿದಂಗೆ ಆಗ್ತದೆ ಇದು. 2 ರೊಟ್ಟಿ ಉಣ್ಣಲ್ಲಿ 4 ರೊಟ್ಟಿ ಉಣ್ತಾರೆ ಇದು ಪಲ್ಯ, ಅಷ್ಟು ಟೇಸ್ಟ್ ಆಗುತ್ತೆ. ಈಗ ಏನು ಮಾಡ್ಬೇಕಂದ್ರೆ ಒಂದು 2 ನಿಮಿಷ 1 ನಿಮಿಷ ಅಷ್ಟೇ, ಭಾಳ ಹೊತ್ತಿಲ್ರಿ, 1 ನಿಮಿಷ ಮಾತ್ರ ಅಷ್ಟೇ. ನನಗೆ ಸಾಂಗ್ ಅಂದ್ರೆ ಭಾಳ ಇಷ್ಟ. ಸಾಂಗ್ ಆಡ್ತೀನಿ ರೀ, ಅದ್ರ ಕರೆಕ್ಟ್ ಆಡಕ್ಕೆ ಬರಲ್ಲ, ನನಗೆ ಎಷ್ಟು ಅಂತ ಅಷ್ಟು ಆಡ್ತೀನಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರು ಬಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ 101 ನೆನಪು. 1 ನಿಮಿಷ ಆಯ್ತು ಬರ್ರಿ. ಸಾಂಗ್ ಆಯ್ತು. ಸಾಂಗ್ ಆದ್ಮೇಲೆ ತೆಗೆದು ಒಂದು ಬೇರೆ ನೋಡಮ್ರಿ ಹೆಂಗಾಯ್ತು ಅಂತೇಳಿ ನೋಡ್ರಿ. ಒಂದು ಅದಕ್ಕೆ ಬಂದೈತೆ, ಸ್ವಲ್ಪ ಲೈಟಾಗಿ ಅವು ಇದಾಗ್ಯಾವ, ಫ್ರೈ ಆಗ್ಯಾವ. ಈಗ ನೆಕ್ಸ್ಟ್ ಪ್ರೊಸೆಸ್ ಈಗ ನೋಡಿರಿ. ನೆಕ್ಸ್ಟ್ ನಾನು ಹಾಕೋದು ಸಣ್ಣ ಸ್ಪೂನು. ಇದು ಉಪ್ಪಿಟ್ಟಿನ ಚಮಚಕ್ಕಿಂತ ಚಿಕ್ಕದಿದು. ನೀವು ಬೇಕಾದ್ರೆ ಉಪ್ಪಿಟ್ಟಿನ ಚಮಚದಿಂದ ಹೇಳ್ತೀನಿ ನಿಮ್ಗೆ ಎಷ್ಟು ಹಾಕಿಬೇಕಂತ. ಈಗ ಉಪ್ಪಿಟ್ಟಿನ ಚಮಚಕ್ಕಿಂತ ಚಿಕ್ಕದಿದು. ಇದು 2 ಚಮಚ ಹಾಕ್ತೀವಿ. ಉಪ್ಪಿಟ್ಟಿನ ಚಮಚಲ್ಲಿ 1 ಚಮಚ ಇದು 2 ಸೇರಿದ್ರೆ 1 ಆಗ್ತದೆ ರೀ. ಅದರಷ್ಟು ಚಿಕ್ಕದಾದ ನಮ್ಗೆ ಚಮಚ. ನೆಕ್ಸ್ಟ್ ವಿಡಿಯೋದಾಗ ದೊಡ್ಡ ತರ್ತೀವಿ ರೀ. ಈಗ ಹೊಸ್ದಾಗಿ ಇಷ್ಟೇ ಮಾಡೋಕ್ಕಾಗ್ತೀವಿ. ನೆಕ್ಸ್ಟ್ ವಿಡಿಯೋದಾಗ ದೊಡ್ಡ ಚಮಚ ಕರೆಕ್ಟಾಗಿ ಹೇಳ್ತೀವಿ. ಈಗ ನೋಡಿರಿ, ಇದು ಧನಿಯಾ ಪುಡಿ ಒಂದು ಹಾಫ್ ಚಮಚ ಮೆಣಸು, ಹಾಫ್ ಚಮಚ ಅರಿಶಿಣ, ಸ್ವಲ್ಪ ಕಡಿಮೆ ಇದ್ರಾಗ ಇಟ್ಟಗರಿ. ಬೆಂಕಿ ಒತ್ತಕ್ಕೆ ಸ್ಟಾರ್ಟ್ ಆಗ್ತದೆ. ಬೆಂಕಿ ಸಣ್ಣ ಇಟ್ಕೋಬೇಕು ನೋಡ್ರಿ. ಇಟ್ಕೊಂಡು ನಾವೇನು ಹಾಕ್ತಿರ್ತಾವೆ ಐಟಮ್ಸು ಅದು ಹಾಕೋದಲ್ಕ ಕಡಿಮೆ ಇಟ್ಟಗಾರೆ, ಯಾಕಂದ್ರೆ ಒತ್ತ ಪ್ರೆಷರ್ ಇರ್ತದೆ. ಇದು ನೋಡ್ರಿ ಗರಂ ಮಸಾಲ ಸ್ವಲ್ಪ, ಇದು ಧನಿಯಾ ಪುಡಿ ಒಂದು ಸ್ವಲ್ಪ 1 ಚಮಚ. ಇದು ನೋಡ್ರಿ ಚಕ್ಕೆ ಮಸಾಲ, ಚಕ್ಕೆ ಲವಂಗ ಎಲ್ಲ ಕುಟ್ಟಿ ಮಾಡಿದ ಮಸಾಲ, ಇದೊಂದು ಹಾಫ್ ಚಮಚ ಹಾಕ್ರಿ, ಟೇಸ್ಟ್ ಇರ್ತದೆ. ಇದು ನಮ್ಮ ಮನ್ಯಾಗ ನಮ್ಮ ಮಿಸಸ್ ಪುಡಿ ಮಾಡಿ ಅಂಗಡಿಯಾಗ ಚಕ್ಕೆ ಹೊತ್ತಂದು ಪುಡಿ ಮಾಡ್ಯಾರ್ರಿ. ಈಗ ಸ್ವಲ್ಪ ಕಲಿಸಿರ್ಬೇಕ್ರಿ. ನೆಕ್ಸ್ಟ್ ಪ್ರೊಸೆಷನ್. ನೆಕ್ಸ್ಟು ಈಗ ಖಾರ ಪುಡಿ. ಇದು ನೋಡ್ರಿ ತಳಡಿ ಚಾಲು ಮಾಡ್ತದೆ. ನೆಕ್ಸ್ಟ್ ಒಂದು ಕಪ್ಪು ಚಾ ಕುಡಿ ಕಪ್ಗಿಂತ ಸ್ವಲ್ಪ ದೊಡ್ಡದಿದೆ. ಚಾ ಕುಡಿ ಕಪ್ ಆದರೆ 2 ಆಗ್ತದೆ, ಅಷ್ಟು ದೊಡ್ಡದಾದ ಗ್ಲಾಸ್ ಇದು. ಚಾ ಕುಡಿ ಕಪ್ಗಿಂತ 2 ಗ್ಲಾಸ್ ಅದ. ಈಗೇನು ಮಾಡ್ತಂದ್ರೆ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ಒಂದು ಹಾಫ್ ಕಪ್ನಷ್ಟು ನೀರು ಹಾಕ್ತೀನಿ. ಯಾಕಂದ್ರೆ ತಳಡಿ ಸ್ಟಾರ್ಟ್ ಮಾಡ್ತದೆ. ಹಾಫ್ ಕಪ್ನಷ್ಟು ಹಾಕ್ತೀನಿ. ಈಗ ನೆಕ್ಸ್ಟ್ ನೋಡಿರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದು ಒಣ ಖಾರ ಪುಡಿ ನೋಡಿರಿ, 2 ಚಮಚ ಹಾಕೈತೇನೆ ರೀ. ಉಪ್ಪಿಟ್ಟಿನ ಚಮಚ 2 ಚಮಚ ಹಾಕೈತೇನೆ ರೀ. ನಿಮ್ಗೆ ಇಷ್ಟೇ ಸಾಕಾಗ್ತದೆ. ಜಾಸ್ತಿ ಖಾರ ತಿನ್ನೋರಿಗೆ ಇದು, ಕಡಿಮೆ ಖಾರ ತಿನ್ನೋರಿಗೆ ಸ್ವಲ್ಪ ಕಮ್ಮಿ ಹಾಕಿಬೇಕು ರೀ. ಈಗ ನೋಡಿ ಮತ್ತೊಂದು ಬೇರೆ ಕಲ್ಸಮ. ಇದು ನೋಡ್ರಿ ಸ್ಮೆಲ್ ಹೆಂಗೆ ಬರಕತ್ತದಂದ್ರೆ ಈಗಲೇ ಊಟ ಮಾಡೋ ಮೇನು ಅನ್ಸಕತ್ತದ, ಅಷ್ಟು ಸ್ಮೆಲ್ ಬರಕತ್ತದ ಇರೋದು. ನನ್ನ ಮಗಳಂತೂ ರೆಡಿ ಆದಾಗ ಅಪ್ಪ ಈಗಲೇ ಹಾಕಿ ಕೊಟ್ಟು ಬಿಡಪ್ಪ ಉಣ್ತಂತಾರ, ಅಷ್ಟು ಇದಾಗಿದ್ರಿ. ಈಗ ನೋಡ್ರಿ ಇದು ಶೇಂಗಿನ ಪುಡಿದು ನೆಕ್ಸ್ಟ್ ಲಾಸ್ಟ್ ಪ್ರೊಸೆಷನ್ ಇದು. ಈಗೇನು ಹಾಕಂಗಿಲ್ಲ ಇದು. ಈಗ ನೋಡ್ರಿ ಅವಾಗೇನು ಉಳಿಸಿದ್ನಲ್ಲಿ ನೀರು ಅದಷ್ಟು ನೀರು ಹಾಕಕತ್ತೀವಿ ನೋಡ್ರಿ. ಕಡಿಮೆ ಇದ್ರಾಗ ಇಟ್ಟಬೇಕು, ಬೆಂಕಿ ಫುಲ್ ಜಾಸ್ತಿ ಇಲ್ಲ. ಇಡ್ತೀವಿ. ಈಗ ನೋಡ್ರಿ ಎಷ್ಟು ನೈಸ್ ಆಯಿತು. ಈಗ ಪಲ್ಯ ರೆಡಿ. ನೋಡಿ ಪಲ್ಯ ರೆಡಿ ಆಯಿತು. ಈಗ ನಾವು ತೆಂಗಿನ ಪುಡಿ ಹಾಕ್ತೀವಿ ನೋಡ್ರಿ.
ನೋಡಿರಿ ಉಪ್ಪಿಟ್ಟು ಚಮಚಲಿದ್ದ 2 ಚಮಚ ಹಾಕಿವ್ರಿ. 2 ಚಮಚ ಹಾಕಿ ಒಂದು ಸ್ವಲ್ಪ ಹಾಕಿನಿ. ನೀವು ಬೇಕಾದ್ರೆ ಜಾಸ್ತಿ ಹಾಕಿರ್ಬೋದು. ಪೂರ ಜಾಸ್ತಿ ಹಾಕಿದ್ರೆ ಅಂಟಂಟು ಆಗಿಬಿಡ್ತದೆ ರೀ. ಪಲ್ಯ ಒಂದಕ್ಕೊಂದು ಜೇಂಟ್ ಆಗಿಬಿಡ್ತದೆ. ಇಷ್ಟೇ ಸಾಕ್ರಿ, ಟೇಸ್ಟಿ ಆಗ್ತದೆ. ಈಗ ನೋಡಿರಿ ಎಲ್ಲ ಮುಗೀತು. ಇದು ಲಾಸ್ಟು ಪ್ರೊಸೆಸರ್ ಮುಗೀತು ನೋಡ್ರಿ. ಇದು ಈಗ ಏನಂದರೆ ಇದು ಕಸ್ತೂರಿ ಮೇಥಿ. ಇದು ಆಪ್ಷನಲ್, ಹಾಕ್ಬೋದು, ಬಿಟ್ಟಿರ್ಬೋದು. ಒಂದು ಸ್ವಲ್ಪ ಮೇಲೆ ಉದುರಿಸ್ಬೇಕು, ಟೇಸ್ಟ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ನೀವು ಹಾಕ್ಬೋದು. ಈಗ ನಿಮ್ಗೆ ಇಡಿಸ್ಲಿಲ್ಲ ಅಂದ್ರೆ ಬಿಡ್ಬೋದು. ಈಗ ಆಯ್ತು ನೋಡಿರಿ, ಇದಂತೂ ಮುಗೀತು. ಹಾಂ, ಒಂದು 5 ಸೆಕೆಂಡ್ 10 ಸೆಕೆಂಡ್ ರೀ ಜಾಸ್ತಿ ಉರುಟ್ಕೊಂಡು ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿರಿ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ, ಜೋಳದ ರೊಟ್ಟಿ. ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಮಗಳು ಇಬ್ಬರು ಕಲ್ತು ಮಾಡ್ಯಾರ್ರಿ ಜೋಳದ ರೊಟ್ಟಿ. ಈ ಜೋಳದ ರೊಟ್ಟಿಯಲ್ಲಿ ಉಳ್ಳಾಗಡ್ಡಿ, ಈರುಳ್ಳಿನ ಅಂತಾರೆ ರೀ, ಉಳ್ಳಾಗಡ್ಡಿನ ಅಂತಾರೆ ರೀ. ನಾವು ಉತ್ತರ ಕನ್ನಡದಾಗ ಉಳ್ಳಾಗಡ್ಡಿನ ಅಂತೀವಿ. ಈಗ ನೋಡಿರಿ ಈಗ ಬಂದ್ ಮಾಡಮ್ರಿ. ಗ್ಯಾಸ್ ಬಂದ್ ಮಾಡೀನಿ. ಬಂದ್ ಮಾಡಿ ಮುಚ್ಚಳ ತೆಗೆದು ನೋಡನ್ರಿ. ಹಾಗಾದ್ರೆ ವಾಸನೆ ಅಂತೂ ಈಗಂತೂ ಇದ್ರನ್ನ ಬಿಡೋದೇ ಬ್ಯಾಡ್ರಿ, ಟೇಸ್ಟ್ ಮಾಡಿ ಬಿಡಮು. ಈಗ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡ್ರಿ ಈಗ ಅದನ್ನ ನಾನು ಶೋ ಮಾಡ್ಬೇಕಂತ ಮಾಡಿದ್ದೆ. ಇಲ್ಲ ಮಾಡಿ ನೋಡ್ರಿ, ಬಿಸಿ ರೊಟ್ಟಿ ರೀ, ಕಡಕ್ ರೊಟ್ಟಿಯಲ್ಲಿ, ಬಿಸಿ ರೊಟ್ಟಿಯಲ್ಲಿ, ಚಪಾತಿ, ಪರೋಟ, ತಂದು ರೊಟ್ಟಿ, ಯಾವುದೇ ಐಟಮ್ ಅಲ್ರಿ, ರೊಟ್ಟಿ ಐಟಮ್ನಲ್ಲಿ ಭಾಳ ಟೇಸ್ಟ್ ಇರ್ತದೆ. ನೋಡಿರಿ, ಬುಡಿಮೆಕಾಯಿ ಪಲ್ಯ, ಬುಡಿಮೆಕಾಯಿ ಪಲ್ಯ ರೆಡಿ ಆಗ್ಯದ. ನಾನು ಊಟ ಮಾಡ್ತೀನಿ ರೀ. ನೀವು ಮನೆಗೆ ಮಾಡಿದ್ದೀರಿ, ಈ ಥರ ಮಾಡಿಕ ಅದ್ಭುತ ಆದ್ರಿ. ನೀವು ಮನೆಗೆ ಮಾಡ್ತೀರಿ, ಊಟ ಮಾಡಿರಿ, ಎಂತ ಚೆನ್ನಾಗಿರ್ತದ. ನಿಮ್ಗೆ ಹೆಂಗೆ ಅನಿಸ್ತಂತೇಳಿ ನಮಗೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ಥ್ಯಾಂಕ್ ಯು.